ಹಲೋ ಎವ್ರಿವನ್, ವೆಲ್ಕಮ್ ಟು ಯುಕ್ತಾ ನವೀನ್ ವ್ಲಾಗ್ಸ್. ನಾವಿವತ್ತು ಕ್ರಿಸ್ಪಿಯಾದ ಪೊಟೆಟೊ ಫ್ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿಲಿ ನೀರಿಟ್ಕೊಂಡು ಅದು ಚೆನ್ನಾಗಿ ಕುದಿಬೇಕು. ಕುದಿಯೋ ನೀರಿಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ, ಆಗ ಅದು ಪೊಟೆಟೊಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈಗ ಅದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವ ಆಲೂಗೆಡ್ಡೆನ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಶ್ ಆಗಿರೋ ಪೊಟೆಟೊಸ್ ತೊಗೊಳ್ಳಿ, ಆಗ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗೂ ಬರುತ್ತೆ. ಅದು 1 ನಿಮಿಷ ನಿಮಗೆ ಹಾಟ್ ವಾಟ್ರಲ್ಲಿ ಇದ್ದರೆ ಸಾಕು, ತುಂಬ ಬೇಯಬಾರ್ದು. ಜಸ್ಟ್ 1 ಮಿನಿಟ್ ಹಾಟ್ ವಾಟ್ರಲ್ಲಿ ಬೇಯಿಸ್ಕೊಳ್ಳಿ, ಸಾಕಾಗುತ್ತೆ. ಈಗ ಇದು ಆಗಿದೆ. ಸೊ ನಾವು ಅದನ್ನು ನೀರಿಂದ ಈಚೆ ತಗೊಳ್ಳೋಣ, ಸ್ಟ್ರೈನ್ ಮಾಡಿಕೊಡೋಣ. ತುಂಬ ಹೊತ್ತಿದ್ರೆ ಅದು ತುಂಬ ಮೆತ್ತಗಾಗ್ಬಿಡುತ್ತೆ, ಹಾಗಾಗಿ ಈಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಸ್ಟ್ರೈನ್ ಮಾಡಿದ್ಮೇಲೆ ಇದು ತಣ್ಣಗಾಗಬೇಕು ಫುಲ್ಲು. ಸೊ ನೀವು ಕೋಲ್ಡ್ ವಾಟರ್ ಹಾಕಿ ರಿನ್ಸ್ ಮಾಡಿದ್ರೇನು ಓಕೆ, ಬೇಗ ತಣ್ಣಗಾಗುತ್ತೆ. ಈಗ ನಾನು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದನ್ನ ಏರ್ ಫ್ರೈಯರ್ಗೆ ಹಾಕ್ಕೊಂಡಿದ್ದೀನಿ. 10 ಮಿನಿಟ್ಸ್ ಬಂದು 120 ಡಿಗ್ರಿ ಸೆಲ್ಸಿಯಸಲ್ಲಿ 10 ಮಿನಿಟ್ಸ್ನ ಬೇಕ್ ಮಾಡ್ಕೊಳ್ಳೋಣ. ಈಗ ಅದು ತಗೊಂಡು ನಾವು ತಣ್ಣಗಾಗೋಕ್ಕೆ ಬಿಡಬೇಕು. ಇದು ಮತ್ತೆ ತಣ್ಣಗಾದ ಇನ್ನೂ ಒಂದು ಸಾರಿ ಏರ್ ಫ್ರೈಯರಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು 160 ಡಿಗ್ರಿ ಸೆಲ್ಸಿಯಸಲ್ಲಿ 10 ಮಿನಿಟ್ಸ್ ಇಟ್ಕೊಂಡು ನಾವು ತೊಗೊಂಡ್ರೆ ನಮಗೆ ಕ್ರಿಸ್ಪಿಯಾಗಿರುವ ಫ್ರೆಂಚ್ ಫ್ರೈಸ್ ರೆಡಿ ಆಗುತ್ತೆ. ಇದು ತುಂಬಾ ಕ್ರಿಸ್ಪಿಯಾಗಿತ್ತು, ತುಂಬಾ ಟೇಸ್ಟಿಯಾಗೂ ಇತ್ತು. ಈಗ ಟೇಸ್ಟಿಯಾದ ಕ್ರಿಸ್ಪಿಯಾದ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ, ಟೊಮೆಟೊ ಕೆಚಪ್ ಮತ್ತು ಮೈನೀಸ್ ಜೊತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ.